ಅಂತಕ್ಕಂಥದ್ದನ್ನ ಇವತ್ತಿನ ದಿನ ಚರಿತಾಮೃತದೊಳಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ, ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಒಂದಲ್ಲ ಒಂದು ದಿನ ಸಾಯಲೇಬೇಕು, ಮರಣ ಹೊಂದಲೇಬೇಕು. ಈ ಪ್ರಪಂಚವನ್ನ, ಈ ಜಗತ್ತನ್ನ ಬಿಟ್ಟು ಹೋಗಲೇಬೇಕು. ಅದು ದೇವತೆಗಳಿರಲಿ, ತಪಸ್ವಿಗಳಿರಲಿ, ರಾಜ ಮಹಾರಾಜರಿರಲಿ, ಪ್ರವಾಹ ಪುರುಷರಿರಲಿ, ಯಾರೇ ಇರಲಿ, ಅವರು ಈ ಪ್ರಪಂಚವನ್ನು ಬಿಟ್ಟು ಹೋಗಲೇಬೇಕು, ಈ ಜಗತ್ತನ್ನ ಬಿಟ್ಟು ಹೋಗಲೇಬೇಕು. ಸಾವು ನಿಶ್ಚಿತ, ಇದು ಮುಗಿಲಿಕ್ಕಿರ್ತದೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಂದಕ್ಕೆ ಅನೇಕ ಸಾಧಕರು, ತಪಸ್ವಿಗಳು, ಪ್ರವಾಹ ಪುರುಷರು ಮರಣವನ್ನ ಗೆಲ್ಲಬೇಕಂತಂದ್ರೆ ತಪಸ್ಸುಗಳನ್ನು ಆಚರಿಸಲು ಸಾಧನೆಗಳನ್ನು ಮಾಡಿ ಮರಣವನ್ನ ಮುಂದೂಡಿ ಚಕ್ರವ್ಯೂಹವನ್ನು ಭೇದಿಸುವಂತ ಕೆಲಸ ಮಾಡಿದ್ರು ಕೂಡ ಮೃತ್ಯುವನ್ನು ಭೇದಿಸಿ ಮೃತ್ಯುಂಜಯನಾಗಲಿಕ್ಕೆ ಈ ಭೂಮಿ ಮೇಲೆ ಯಾರಿಂದಲೂ ಇನ್ನವರೆಗೂ ಸಾಧ್ಯ ಆಗಿಲ್ಲ. ಇದು ಇದಕ್ಕಿಂತ ಇದು ಸತ್ಯ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಹೇಳ್ರಪ್ಪ ಅಂತಂದ್ರ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರ, 84 ಲಕ್ಷ ಜೀವರಾಶಿಗಳನ್ನ ದಾಟಿ ಇವತ್ತು ನಾವು ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದಪ್ಪ ಅಂತಂದ್ರ ಇದರಷ್ಟು ಪುಣ್ಯವಂತರು, ಭಾಗ್ಯವಂತರು ನಮ್ಮಲ್ಲಿ. ಈ ಮನುಷ್ಯ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಬೇಕು. ಈ ಮನುಷ್ಯ ಜನ್ಮವನ್ನ ನಾವೇನಪ್ಪ ಅಂತಂದ್ರೆ ಪುಣಿಸಿಗೊಳಿಸ್ಬೇಕು ಅಂತಂದ್ರೆ ಅಲ್ಲ. ಪರಮಾತ್ಮ ಹೇಳ್ತಾರ, ಏನ್ ಹೇಳಪ್ಪ ಅಂತಂದ್ರೆ, ಏನು ನಿನ್ನದಲ್ಲ, ಏನು ನಿನ್ನದಲ್ಲ, ಕಾನೂನಿನಿಂದ ಅಂತ ಹೇಳಬಹುದು. ಎಂತ ಜಗತ್ತಿನ ನಿಜವಾದ ಸತ್ಯವನ್ನು ಜಗತ್ತಿಗೆ ಸಾರಿ ತೋರಿಸಪ್ಪ ಅಂತಂದ್ರ ಅಲ್ಲಂತದ್ದು ಪರಮಾತ್ಮ ಬಹಳ ಅದ್ಭುತ ಅಂತನ್ನುವಂತ ಮಾತನ್ನು ಹೇಳ್ತಾನೆ. ಏನು ನಿನ್ನದಲ್ಲ, ಏನು ನಿನ್ನದಲ್ಲ, ಕಾಮಿನಿಂದವಲ್ಲ, ಈ ಜಗತ್ತು ನಶ್ವರ ಅಂತನ್ನುವಂತ ಮಾತನ್ನು ಹೇಳಿದ್ರು. ಇನ್ನೊಬ್ಬ ಮಹಾಶಯ ಕವಿ ಹೇಳಿದ್ರು, ಏನ್ ಹೇಳಿದ್ರಪ್ಪ ಅಂತಂದ್ರೆ, ದೇವರ ಮನೆಯುವುದು ಜಗದಲ್ಲ, ಬಾಡಿಗೆದಾರರು ನಾವುಗಳಲ್ಲ, ನಾವೆಲ್ಲ ದೇವರ ಮನೆ ಇದು. ಈ ಪ್ರಪಂಚ ದೇವರ ಮನೆ. ಈ ಪ್ರಪಂಚವಾಗಿ ನಾವು ಬಾಡಿಗೆಯಾಗಿ ನಾವು ಬಂದೆವು, ಬಾಡಿಗೆದಾರರಾಗಿ ಬಂದೆವು. ಯಾವಾಗ ನಮ್ಮ ಬಾಡಿಗೆ ಮುಗಿತೈತೆ ಅವಾಗ ನಮ್ದು ಕಟ್ಟಿ, ನಮ್ಮ ಜೀವನದ ಕಟ್ಟಿ, ಪ್ರತಿಯೊಬ್ಬರ ಜೀವನದ ಕಟ್ಟಿ ಮುಕ್ತಾಯ ಆಗ್ತದೆ. ಇನ್ನೊಬ್ಬರು ಮಹಾತ್ಮರು ಹೇಳಿದ್ರು, ಇದು ದೇವರ ಮನೆ ಅರ್ಥ ಆಗಿರುತ್ತ, ಇದು ಭೂತದ ಮನೆ ಅಂತ ಹೇಳಿದ್ರು. ಭೂತಗ್ರಸ್ತ ಮನೆ ಅಂತ. ಯಾವ ರೀತಿ ನಮಗೆ ಭೂತ ಬರದಾಗ, ಮನುಷ್ಯನಿಗೆ ಭೂತ ಬರದಾಗ ನೋಡಿ, ಭೂತ ಬೆಳ್ಕೊಂಡು ಅವ್ರು ಓಡಿದ ಭೂತ ಎಂದು ಆ ಶರೀರವನ್ನ, ಆ ದೇವರನ್ನ ಬಿಟ್ಟು ಹೋಗ್ಲಿಕ್ಕೆ ಚರ್ಪಿರ್ತೈತ್ರಿ. ಭೂತವಾಗಿಲ್ಲ, ಜಲ ಬಿಡಿಸೋ ಟೈಮ್ಗೆ ಅವ್ರು ಓದ್ಕೊಂಡು ಗೊತ್ತಾಗ್ತದೆ. ಹಂಗ ನಾವು ಮನುಷ್ಯರಾದವರು ಹೆಂಗಪ್ಪ ಅಂತಂದ್ರೆ ಈ ಪ್ರಪಂಚವನ್ನ ಭೂತದ ಮನೆಯಂಗ ಏನಪ್ಪ ಅಂದ್ರೆ ವ್ಯಾಮೋಹಿಸ್ತೀವಿ, ಏನ್ರಿ ಮನುಷ್ಯರಾಗ್ತೀವಿ, ಪ್ರೀತಿ ಮಾಡ್ತೀವಿ. ಪ್ರಪಂಚದ ವ್ಯಾಮೋಹದಿಂದ ದೂರ ಹೋಗ್ಲಿಕ್ಕೆ ನಾವು ಚರ್ಪಿಸ್ತೀವಿ. ಅದಕ್ಕೆ ವೆಂಕಟೇಶ್ವರ ಪರಮಾತ್ಮ ಸ್ವರೂಪ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಏನ್ ಹೇಳಿದಪ್ಪ ಅಂತಂದ್ರೆ, ವೆಂಕಟೇಶ್ವರ ಪರಮಾತ್ಮ ಕೊಟ್ಟ ಆಶೀರ್ವಾದ ನಿಮಗೆ ಸಿಗಬೇಕಪ್ಪ ಅಂತಂದ್ರೆ ನೀವು ಪ್ರಪಂಚವನ್ನ ಗೆಲ್ರಿ. ಪ್ರಪಂಚವನ್ನು ಗೆದ್ದು ಪಾರಮಾರ್ಥ ಮಾಡ್ರಿ, ಇಲ್ಲ ಪ್ರಪಂಚವನ್ನು ಗೆದ್ದುಕೊಂಡು ಪಾರಮಾರ್ಥ ಮಾಡ್ರಿ ಅಂತಂದ್ರೆ ಯಾರು? ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು. ಇವತ್ತು ನಿಮ್ಮ ಜೀವನದಾಗ ಅನೇಕ ಕಾರ್ಪಣ್ಯಗಳು, ಸಂಕಟಗಳು, ತ್ರಾಸುಗಳು ಎಲ್ಲ ಬರ್ತಾವ. ನೀವು ವೆಂಕಟೇಶ್ವರ ಪರಮಾತ್ಮನಿಗೆ ನೀವು ಹೇಳ್ರಿ, ಮಲ್ಲಿಕಾರ್ಜುನ ಶಂಕರಾನಂದ ಅಂತಾರು, ಯಾರ್ದಾರು ಯಾರ ಮುಂದೆ ಹೇಳ್ಬೇಡ್ರಿ. ಯಾರಾದ್ರೂ ಮುಂದೆ ಹೇಳಿದ್ರಪ್ಪ ಅಂತಂದ್ರ ನಿಮ್ಗೆ ಅಪಹಾಸ ಮಾಡ್ತಾರಪ್ಪ. ಯಾರ ಮುಂದೆ ಹೇಳ್ಬೇಡ್ರಿ. ನೀವು ಯಾರು ಹೇಳಿ ವೆಂಕಟೇಶ್ವರ ಪರಮಾತ್ಮಗೆ ಹೇಳ್ಬೇಕಂದ್ರೆ ಮಲ್ಲಿಕಾರ್ಜುನ ಶಂಕರಾನಂದ ನಿಮ್ಮ ಬೇರೆ ಯಾರಾದ್ರೂ ಹೇಳಿದ್ರೆ ಅಪಹಾಸ ಮಾಡ್ತಾರೋ, ಸಮಸ್ಯೆ ಬಂದಿಲ್ಲ, ಸಮಸ್ಯೆ ಹೊಂದೈತಿ. ಯಾಕಪ್ಪ ಅಂತಂದ್ರ ಅದು ಹಂಗದ. ಅದಕ್ಕೆ ನೀವು ಎಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಭಕ್ತಿಯಿಂದ, ನಿಷ್ಠೆಯಿಂದ ವೆಂಕಟೇಶ್ವರ ಪರಮಾತ್ಮನಿಗೆ ಹೇಳಪ್ಪ ಅಂತಂದ್ರ ವೆಂಕಟೇಶ್ವರ ಪರಮಾತ್ಮ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆನಂದದ ಬಳಿಯನ್ನು ಹೊರತಾನಂತಂದು ಹೇಳ್ರಿ. ಯಾರೇ? ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಗಳು. ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಗಳು ಹೇಳಿರ್ತಾರೆ, ವೆಂಕಟೇಶ್ವರ ಪರಮಾತ್ಮ ಭಕ್ತಿಯಿಂದ, ನಿಷ್ಠೆಯಿಂದ ನೀವು ಹೇಳ್ರಿ. ನಿಮ್ಮ ದುಃಖ ದುರ್ಮಾನಗಳನ್ನ ಅವ್ರ ಕಡೆಯಿಂದ ಹೇಳ್ರಿ. ನಿಮ್ಮನ್ನ ಕತ್ತಲಿಂದ ಬೆಳಕಿನ ಕಡೆ ತಗೊಂಡ್ಬರ್ತಾನೆ ಪರಮಾತ್ಮ ಅಂತಂದ್ರೆ. ಅದಕ್ಕ ಒಂದು ಏನಪ್ಪ ಅಂತಂದ್ರ ವೆಂಕಟೇಶ್ವರ ಪರಮಾತ್ಮ ಸ್ವರೂಪರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶಂಕರಾನಂದ ಅಪ್ಪಾಜಿಗಳು ಕೇವಲ ಸಮಾಜವಾಗಿ ಅಷ್ಟೇ ಇಲ್ಲ, ಪುಣ್ಯಕ್ಷೇತ್ರವಾಗಿ ಅಷ್ಟೇ ಇಲ್ರಿ. ಅವರು ಸರ್ವವ್ಯಾಪಿ, ಅವ್ರೆಲ್ಲಾ ಕಡೆದಾರ, ಅವ್ರಿಗೆ ನಿಯಮ ಅದು ಏನಿಲ್ರಿ. ಅದಾರಿ ಹಂಗಿರ್ಬೇಕು, ಹಂಗ ಏನಿಲ್ಲ. 100,000 ಮಂದಿ 1,000 ಮಂದಿ ಕೂಡ್ಕೊಂಡು ಈ ರೀತಿ ಭಕ್ತಿಯಿಂದ, ನಿಷ್ಠೆಯಿಂದ,
ನೀವು ಸದ್ಗುರು ಮೇಲೆ ಸ್ಮರಣೆ ಮಾಡ್ತಾ ಸದ್ಗುರುವಿನ ನಾಮಸ್ಮರಣೆ ಮಾಡ್ತಾ ನೀಲಕಂಠೇಶ್ವರ ಪರಮಾತ್ಮನ ಜ್ಞಾನ ಮಾಡಿದ್ರಪ್ಪ ಅಂತಂದ್ರೆ ಅದ ಕ್ಷೇತ್ರ, ಅದ ಪುಣ್ಯಕ್ಷೇತ್ರ, ಅದ ತಪೋಭೂಮಿ, ಅದ ಪಾವನ ಕ್ಷೇತ್ರ. ಇವತ್ತು ನಮ್ಮ ಗುರುಗಾರ ಬಂಧುಗಳ ತಪೋಭೂಮಿ ಸಾಮಾನ್ಯ ಭೂಮಿ ಅಲ್ಲ. ಇವತ್ತು ನಮ್ಮ ನಿಮ್ಮೆಲ್ಲರನ್ನು ನೋಡ್ರಿ ಸೆಳ್ಕೊಂಡು ಬಂದು ಈಗ ತುಳಿಸಿ ಎಂತ ಗುರು ಬಂದವರು, ನಾವು ಎಂತ ಗುರು ಬಂದವರು ಬಹಳ ದೂರದಿಂದ ಬಂದಾರ. ನಮ್ಮ ತೀರ್ಮಾನದಿಂದ ಮತ್ತು ಚೆಂಬೂರದಿಂದ, ಮನೆಟ್ಟಿಯಿಂದ ಸಾಕಷ್ಟು ಸದ್ಭಕ್ತರು ಪಾಪ ಬಹಳ ಪ್ರೀತಿ ಪ್ರೇಮದಿಂದ ಬಂದಾರಲ್ಲ. ಇದೇ ಪ್ರೀತಿನೇ ನೀವು ಪುಣ್ಯ ಸಂಪಾದನೆ. ಇವು ಎಷ್ಟೋ ಶ್ರೀಮಂತ ಹಾಕ್ಬೋದು, ಕೋಟಿ ಗಳಿಸಬಹುದು, ಯಾವ ನಮ್ಮ ಜೋಡಿ ಬರುದಿಲ್ಲ. ಬರುದು ಏನಾದ್ರು ಇಬ್ರು ಪ್ರಾರ್ಥನೆ ಈ ಸತ್ಸಂಗದ ಪುಣ್ಯ ಬರ್ತತಿ. ಕೊನೆಯದಾಗಿ ಹೇಳ್ತಾನೋ, ಹಿಂದಿನ ಜನ್ಮದ ಪಾಪದ ಪುಣ್ಯ ಇವತ್ತಿನ ಜನ್ಮಕ್ಕೆ ನಮ್ಗೆ ನಾವು ಅನುಭವಿಸ್ತೀವಿ. ನಿಮ್ಗೆ ಏನಾದ್ರು ಖರ್ಚು ಬಂದತ್ತವ ನೀವು ಒತ್ತ ಬೇಜಾರು ಮಾಡ್ಕೋಬಾರ್ದು. ನಾವು ನಮ್ಮ ಮನಸ್ಸಿಗೆ ಇದನ್ನ ಅನ್ಕೋತೀನಿ, ಇದ ಸೂತ್ರನ ಅನ್ಕೋತೀನಿ. ನಮ್ಮ ಮಲ್ಕಾರ್ಜುನ ಸಂಕ್ರಾಮಣ ರಾಜ ಹೇಳಿದ್ರು, ಹಿಂದಿನ ಜನ್ಮದ ಪಾಪದ ಪುಣ್ಯ ಇವತ್ತಿನ ಜನ್ಮ, ಇವತ್ತಿನ ಜನ್ಮದ ಪಾಪದ ಪುಣ್ಯ ಮುಂದಿನ ಜನ್ಮದ. ಇವತ್ತು ನಾವು ಕಷ್ಟ ಅನುಭವಿಸಾಕತ್ತಿದಪ್ಪ ಅಂತಂದ್ರೆ ಹಿಂದಿನ ಕರ್ಮ ಕಳೆಯಕ್ಕೆ ನಾವು ಅನುಭವಿಸಾಕತ್ತಿದ್ದೇವೆ ತಿಳ್ಕೊಂಡು ನಾವು ಯಾವ ರೀತಿ ಬದುಕಬೇಕು ಅಂತ ದಯೆ, ಕರುಣೆ, ಅನುಕಂಪದಿಂದ ಬದುಕಬೇಕು. ಇವತ್ತು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದ ಈ ಕಾರ್ಯಕ್ರಮವನ್ನು ಶೋಭೆ ತಂದಲ್ಲ, ನಿಮ್ಮ ಪಾದಕ್ಕೆ ಅನಂತ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸ್ತನೋ. ನೀಲಕಂಠೇಶ್ವರ ಪರಮಾತ್ಮಗೆ ನಾವು ಬೇಡ್ಕೊತೇನೆ, ಇಲ್ಲಿ ಬಂದಿರತಕ್ಕಂಥ ಇಡೀ ಭಕ್ತ ಸಮೂಹಕ್ಕೆ ಇಚ್ಛಿತ ಅವರ ಬೇಡಿಕೆಗಳನ್ನ, ಸಂಕಲ್ಪಗಳನ್ನ ಈಡೇರಿಸುವಂತಾಗಲಿ. ಮತ್ತ ಆಯುಷ್ಯ ಆರೋಗ್ಯವನ್ನ ಕಟ್ಟ ಇನ್ನಷ್ಟು ಈ ಸತ್ಸಂಗದ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಬೆಳೀತಾ ಹೋಗ್ಲಿ ಅಂತನ್ನುವಂತ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತರು. ಈಗಾಗಲೇ ನಾನು ಆಗ ಹೇಳಿದೆ, ಬುದ್ಧಿ ನೋಡ್ರಿ ನೋಡ್ರಿ ಪ್ರೀತಿ ಅನ್ನುವಂಥದ್ದು ಹೆಂಗೈತಪ್ಪ ಅಂತಂದ್ರೆ ನದಿ ಹೆಂಗೆ ಇರ್ತಿದ್ರು ಹಂಗೆ ಇರ್ತಿತ್ತು. ಗುರುವಿನ ಮೇಲೆ ಪ್ರೀತಿ ನಾವು ಹೇಳಿದ್ದ ಒಂದು 10 ನಿಮಿಷ ಆಗಿಲ್ಲ, ಈಗಾಗಲೇ ಸದ್ಭಕ್ತರು ಕಾರ್ಯಕ್ರಮ